ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ಪಂಜಾಬ್ ಟು ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. 2 ಡೇಸ್ ಟ್ರಾವೆಲಿಂಗ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಪಂಜಾಬ್ ಟು ಡೆಲ್ಲಿಗೆ ಬರಬೇಕಾದ್ರೆ ನನ್ನ ಹಸ್ಬೆಂಡ್ಗೆ ಟ್ರೈನ್ ಮಿಸ್ ಆಯಿತು. ಒಂದು ಬ್ಯಾಗ್ ತರಕ್ಕೆ ಅಂತ ಹೋದ್ರು, ಅಷ್ಟರಲ್ಲಿ ಟ್ರೈನ್ ಮಿಸ್ ಆಯಿತು. ಇವಾಗ ನಾವು 3 ಜನ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಅವ್ರು ಇವಾಗ ಫ್ಲೈಟಲ್ಲಿ ಬರ್ತಾ ಇದ್ದಾರೆ. 3 o'clock ಇದೆ ಅಂತೆ ಫ್ಲೈಟು. ಅವರು ಡೆಲ್ಲಿಯಿಂದ 4 o'clock 4 ಅಲ್ಲ ಇಲ್ಲ ಅಂದರೆ 5 o'clock ಅಂತೇಳಿ ಬರ್ತಾರೆ. ನನ್ನ ಹಸ್ಬೆಂಡು ಫ್ಲೈಟಲ್ಲಿ ಬರ್ತಾ ಇದ್ದಾರಂತೆ. ಅವರಿಗೆ ಟ್ರೈನ್ ಮಿಸ್ ಆಯಿತು ನೋಡಿ. ಇವಾಗ ನಾನೇ ಲಗೇಜ್ ಎಲ್ಲ ನಾನು ಇಟ್ಕೊಂಡು ಇವಾಗ ಇಳಿಬೇಕು. ದುಶಾಂತ್ ಮಲ್ಕೊಂಡಿದ್ದಾನೆ. ಲಗೇಜ್ ಅಲ್ಲೊಂದಿದ್ದಾರೆ. ಲಗೇಜ್ ಬೇರೆ ಇದೆ ಗೈಸ್. ಹೆಂಗೆ ಇಳಿಯೋದು ಗೊತ್ತಿಲ್ಲ. ದುಶಾಂತ್ ಮಲ್ಕೊಂಡಿದ್ದಾನೆ. ನಾವು ಪಂಜಾಬ್ ಟು ಬ್ಯಾಂಗ್ಳೂರಿಗೆ ಬರಬೇಕು ಅಂದರೆ ಪಂಜಾಬಿಂದ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಮತ್ತೆ ನಾವು ಬ್ಯಾಂಗ್ಳೂರು ಟ್ರೈನ್ ಹತ್ತಬೇಕು. ನನ್ನ ಹಸ್ಬೆಂಡು ನಮ್ಮನ್ನೆಲ್ಲ ಟ್ರೈನಿಗೆ ಹತ್ತಿಸಿದ್ರು. ಅವ್ರು ಹತ್ತಬೇಕು ಅನ್ನೋದಕ್ಕೆ ಟ್ರೈನು ಮೂವ್ ಆಗಿಬಿಡ್ತು. ಅವರು ಅಲ್ಲೇ ಉಳ್ಕೊಂಡ್ರು. ಗೈಸ್, ನನ್ನ ಹಸ್ಬೆಂಡ್ಗೆ ಟ್ರೈನ್ ಮಿಸ್ ಆಯಿತು. ಪಂಜಾಬಲ್ಲೇ ಅವರು ಫ್ಲೈಟಲ್ಲಿ ಬರ್ತಾಯಿದ್ದಾರೆ 4:15ಗೆ. ನಾನು ಶಾಂಕು ಮತ್ತು ರಿತ್ವಿಕ್ ಮಾತ್ರನೇ ಟ್ರೈನಲ್ಲಿ ಬಂದಿದ್ದು. ಪಂಜಾಬ್ ಟು ಡೆಲ್ಲಿ ಬಂದಿದ್ದೀವಿ. ಇವಾಗ ಲಗೇಜ್ ಎಲ್ಲ ನೋಡಿ ನಾನೇ ಇಳಿಸ್ಕೊಂಡಿದ್ದು. ಯಾರೂ ಇರಲಿಲ್ಲ. ಅಷ್ಟು ಒಬ್ಬರನ್ನ ಮಾತ್ರ ಒಂದು ಬಾಕ್ಸ್ ಇಳಿಸೋಕೆ ಕೇಳಿದೆ. ಅವ್ರು ಇಳಿಸ್ಬಿಟ್ಟು ಹೊರಟೆ ಹೋದರು. ಶಾಂಕ್ ಬೇರೆ ಮಲ್ಕೊಂಡಿದ್ದೆ. ಅಷ್ಟರಲ್ಲಿ ನಾನೇ ಹೋಗಿ ಎಲ್ಲ ಲಗೇಜ್ ಎಲ್ಲ ಇಳಿಸ್ಕೊಂಡು ಮಕ್ಕಳು ಇಳಿಸ್ಕೊಂಡು ಬಂದಿದ್ದೀನಿ. ತುಂಬ ಕಷ್ಟ ಗೈಸ್, ಒಬ್ಬರೇ ಇರೋದು, ಮಕ್ಕಳನ್ನ ಸಂಭಾಳಿಸೋದು ಅಂದರೆ. ಅವ್ರಿಗೆ ಏನಾದರೂ ಜ್ಯೂಸ್ ಏನಾದರೂ ತಗೊಳ್ತೀನಿ ಇವಾಗ. ಇದೇ ಫಸ್ಟ್ ನಾನು ಮಕ್ಕಳ ಜೊತೆ ಒಂಟಿಯಾಗಿ ಟ್ರಾವೆಲ್ ಮಾಡಿದ್ದು. ನನಗಂತೂ ತುಂಬಾ ಭಯ ಇತ್ತು. ನಿದ್ದೆ ಬಂದ್ರೂ ಕೂಡ ಅವಾಯ್ಡ್ ಮಾಡಿಕೊಂಡು ನಿದ್ದೆ ಮಾಡ್ದಂಗೆ ಮಕ್ಕಳನ್ನ ಕಾಯ್ತಾ ಇದ್ದೆ. ನನ್ನ ಹಸ್ಬೆಂಡ್ಗೆ ಟ್ರೈನ್ ಮಿಸ್ ಆದಾಗ ನಾನು ರಿತ್ವಿಕ್ ಒಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಒಂದು ಕ್ಷಣ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಲಗೇಜ್ ಎಲ್ಲ ಬೇರೆ ಇತ್ತು. ನಾನು ವಾಪಸ್ ಇಳಿಯೋದಾ ಇಲ್ಲ ಹೋಗೋದಾ ಅಂತಲೇ ಅರ್ಥ ಆಗಲಿಲ್ಲ. AC-ನಲ್ಲಿ ಹೋಗಬೇಕಿತ್ತು. ಆ್ಯಕ್ಚುಲಿ ನಾವು ಮತ್ತೆ ಜನರಲ್ ಕಂಪಾರ್ಟ್ಮೆಂಟಲ್ಲಿ ಹತ್ಕೊಂಡು ಬಿಟ್ಟಿದ್ವಿ. ಯಾಕಂದರೆ ಟ್ರೈನ್ಗೆ ಆಲ್ರೆಡಿ ಟೈಮ್ ಆಗೋಗಿತ್ತು. ಅದಕ್ಕೆ ಆಲ್ರೆಡಿ 5 o'clock ಆಗಿದೆ. ಇನ್ನೂ ಬಂದಿಲ್ಲ ನನ್ನ ಹಸ್ಬೆಂಡು. ಲಗೇಜ್ ಜೊತೆಗೆ ಮಕ್ಕಳ ಜೊತೆ ವೆಯ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಡೆಲ್ಲಿಲಿ 8 ಗಂಟೆಗೆ ಟ್ರೈನ್ ಇರೋದು. 8 ಗಂಟೆಗೆ ಟ್ರೈನ್ ಇದೆ. 5 ಗಂಟೆ ಆಯಿತು, ಇನ್ನೂ ಬರ್ತಾ ಇಲ್ಲ ನನ್ನ ಹಸ್ಬೆಂಡು. ಫ್ಲೈಟಲ್ಲಿ ಬಂದರು ನೋಡಿದ್ರೆ ಇಷ್ಟೊತ್ತಾಗೂ ಬರ್ತಾ ಇಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ ನನ್ನ ಹಸ್ಬೆಂಡಿಗೆ. ಲಗೇಜ್ ಪ್ಯಾಕ್ ಮಾಡಬೇಕು ಅಂತ ನಾನು ಇಡೀ ರಾತ್ರಿ ನಿದ್ದೆ ಮಾಡಿರಲಿಲ್ಲ. ಟ್ರೈನಲ್ಲಿ ನಿದ್ದೆ ಮಾಡ್ಬೋದು ಅಂತ ಬಂದರೆ ಈ ಥರ ನನ್ನ ಹಸ್ಬೆಂಡ್ಗೆ ಟ್ರೈನ್ ಮಿಸ್ ಆಯಿತು. ಮಕ್ಕಳನ್ನೆಲ್ಲ ನೋಡ್ಕೋಬೇಕು ಮತ್ತು ಲಗೇಜ್ ಎಲ್ಲ ನೋಡ್ಕೋಬೇಕು ಅಂತ ಎಷ್ಟು ನಿದ್ದೆ ಅವಾಯ್ಡ್ ಮಾಡಿದ್ದೀನಿ ಗೊತ್ತಾ. ನನಗಂತೂ ತುಂಬಾ ಡಿಫಿಕಲ್ಟ್ ಆಯಿತು. ಬೆಳಿಗ್ಗೆ 8 ಗಂಟೆಗೆ ಟ್ರೈನ್ ಹತ್ತಿದ್ವಿ. 1:15ಗೆ ಬಂದು ಡೆಲ್ಲಿಲಿ ಇಳ್ಕೊಂಡ್ವಿ. ಆಮೇಲೆ ನನ್ನ ಹಸ್ಬೆಂಡ್ಗೆ ವೆಯ್ಟ್ ಮಾಡಿ ನನಗಂತೂ ಅವಳು ತಡೆಯೋಕ್ಕೆ ಆಗಲಿಲ್ಲ. ಆ ಕಡೆ ಈ ಕಡೆ ರೈಲ್ವೆ ಟ್ರ್ಯಾಕ್ 2 ಇದೆ. ಋಷಾಂಕುನ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹೊಟ್ಟೆ ಅಂತೂ ತುಂಬಾ ಹಸುವಾಗಿತ್ತು. ಅಲ್ಲಿ ಯಾವುದು ಹೋಟೆಲ್ ಕೂಡ ಇರಲಿಲ್ಲ. ಬರೀ ಜ್ಯೂಸು ಚಿಪ್ಸಲ್ಲೇ ನಾವು ಹೊಟ್ಟೆ ತುಂಬಿಸ್ಕೊಂಡ್ವಿ. 5:15ಗೆ ನನ್ನ ಹಸ್ಬೆಂಡ್ ಬಂದರು. ಈಗ ಡೆಲ್ಲಿಯಿಂದ ಲಗೇಜ್ ಎಲ್ಲ ಶಿಫ್ಟ್ ಮಾಡಿಕೊಂಡು ನಿಜಾಮುದ್ದೀನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬ್ಯಾಂಗ್ಳೂರು ಟ್ರೈನ್ ಸಿಗುತ್ತೆ 8 ಗಂಟೆಗೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ. ಮಳೆ ಬೇರೆ ಬರ್ತಾಯಿದೆ ಹೊರಗಡೆ. ಇವತ್ತೆಲ್ಲ ಎಡವಟ್ಟು ಆಗ್ತಾಯಿದೆ. ಯಾಕೋ ಅಂತ ಗೊತ್ತಿಲ್ಲ. ಹೊರಗಡೆ ತುಂಬ ಮಳೆ ಜೋರಾಗಿ ಬರ್ತಾಯಿದೆ ನೋಡಿ. ಎಲ್ಲರಿಗೂ ಹೊಟ್ಟೆ ಹಸು ಬೇರೆ ಆಗಿದೆ. ಹೊಟ್ಟೆ ಹಸು ಕಟ್ಟೆ ಬೀಜ ತಿಂತಾ ಇದೆ. ರಾತ್ರಿ 8 ಗಂಟೆಗೆ ನಮಗೆ ಟ್ರೈನ್ ಇದ್ದಿದ್ದು. ರಾತ್ರಿ 8 ಗಂಟೆಗೆ ಟ್ರೈನ್ ಹತ್ತಿದ್ವಿ. ರಾತ್ರಿ ಎಲ್ಲ ನಾನು ಏನು ವಿಡಿಯೋ ಶೂಟ್ ಮಾಡಲಿಲ್ಲ. ನಮಗೆ AC ವಿತ್ ಫುಡ್ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡಿರೋದ್ರಿಂದ ನಮಗೆ ಊಟ ಟ್ರೈನಲ್ಲೇ ಸಿಗುತ್ತೆ. ಊಟ ಮಾಡಿಬಿಟ್ಟು ನೈಟು ಫುಲ್ಲು ರೆಸ್ಟ್ ಮಾಡಿದೆ. ವಿಡಿಯೋ ಏನು ಶೂಟ್ ಮಾಡಲಿಲ್ಲ. ಇನ್ನು ಮಾರ್ನಿಂಗ್ ಶೂಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಮಗೆ ಬ್ರೆಡ್ಡು ಮತ್ತು ಕೋಫ್ತಾ ಥರ ಇರುತ್ತೆ, ಅದನ್ನು ಕೊಟ್ಟಿರ್ತಾರೆ. ಪರವಾಗಿಲ್ಲ, ಊಟ ತಿಂಡಿ ಎಲ್ಲ ನಮಗೆ ನೀಟ್ ಆ್ಯಂಡ್ ಹೈಜಿನಿಕ್ ಆಗಿ ಸರ್ವ್ ಮಾಡ್ತಾರೆ. ನಾನು ವೆಜ್ ತೊಗೊಂಡಿದ್ದೆ. ನನ್ನ ಹಸ್ಬೆಂಡು ನಾನ್ ವೆಜ್ ತೊಗೊಂಡಿದ್ರು. ಅವ್ರಿಗೆ ಮೊಟ್ಟೆ ಕೊಟ್ಟಿದ್ರು.
ಬೆಳಿಗ್ಗೆ ನಾವು ಟಿಫನ್ ಮಾಡಿದ್ವಿ, ಟಿಫನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಟ್ರೈನಲ್ಲಿ ಇನ್ನೇನು ಕೆಲಸ ಇರೋದಿಲ್ಲ. ನನಗೆ ಟ್ರೈನ್ ಟ್ರಾವೆಲ್ ಅಂದರೆ ತುಂಬಾ ಇಷ್ಟ, ಯಾಕಂದರೆ ಏನು ಕೆಲಸ ಇರೋದಿಲ್ಲ, ಊಟ ಮಾಡೋದು, ನಿದ್ದೆ ಮಾಡೋದು, ಮೊಬೈಲ್ ನೋಡೋದು ಅಷ್ಟೇ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಮಲಗಿದ್ದೆದ್ದು ಇವಾಗ ಮಧ್ಯಾಹ್ನದ ಊಟ ಮಾಡ್ತಾ ಇದ್ದೀವಿ. ಮಧ್ಯಾಹ್ನದ ಊಟಕ್ಕೆ ನಮಗೆ ಚಪಾತಿ, ದಾಲ್ ಮತ್ತು ಏನೋ ಕೋಫ್ತಾ ಕರಿ ಥರ ಇದೆ, ಅದನ್ನು ಕೊಟ್ಟಿದ್ದಾರೆ. ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಅವರು ಚಿಕನ್ ಗ್ರೇವಿ ತೊಗೊಂಡಿದ್ರು, ಅವ್ರಿಗೆ ನಾನ್ ವೆಜ್ಜು. ನಾನಿವತ್ತು ಶನಿವಾರ ಆಗಿದ್ದರಿಂದ ನಾನು ನಾನ್ ವೆಜ್ ತಿನ್ನಲ್ಲ. ಊಟ ಎಲ್ಲ ಆದಮೇಲೆ ನಮಗೆ ಐಸ್ ಕ್ರೀಮ್ ಕೂಡ ಕೊಟ್ಟರು. ಐಸ್ ಕ್ರೀಮ್ ತಿಂದು ಇವಾಗ ಮೂವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡಬೇಕು. ಐಸ್ ಕ್ರೀಮ್ ತಿಂತಾ ಇದೆಯಪ್ಪ ಇಲ್ಲಿ? ಐಸ್ ಕ್ರೀಮ್ ತಿಂತಾ ಇದೆಯಾ? ಐಸ್ ಕ್ರೀಮ್ ಬೆಳಿಗ್ಗೆ ಋಷಾಂಕು ನಿದ್ದೆ ಮಾಡಿರಲಿಲ್ಲ. ಇವಾಗ ಮಧ್ಯಾಹ್ನ ಊಟ ಆದಮೇಲೆ ಮಲ್ಕೊಂಡಿದ್ದ. ಈಗ ಎದ್ದಿದ್ದೀವಿ. ಸ್ನ್ಯಾಕ್ಸ್ ಕೂಡ ಕೊಡ್ತಾರೆ ನಮಗೆ ಒಂದು 5 ಗಂಟೆಗೆ. ಟೀ ಮತ್ತು ಟೀ ಪೌಡರ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಅದನ್ನ ಪ್ಯಾಕ್ ಮಾಡಿರ್ತಾರೆ, ಅದನ್ನು ನಾವು ಟೀ ಮಾಡ್ಕೊಂಡು ಕುಡಿಯೋದಷ್ಟೇ. ಹಾಲಾ? ಈಗ ವಿಡಿಯೋ ಮಾಡ್ತಾರೋ ಸ್ನ್ಯಾಕ್ಸ್ ಟೈಮ್ಗೆ ನಮಗೆ ಸ್ಯಾಂಡ್ವಿಚ್, ಟೀ, ಸಮೋಸ, ಸ್ವೀಟ್ ಮತ್ತು ಚೋಚೋನ ಕೊಟ್ಟಿರ್ತಾರೆ. ಸ್ನ್ಯಾಕ್ಸ್ ತಿಂದಾದ್ಮೇಲೆ ನಾವು ಮೂವಿ ನೋಡಿಕೊಂಡು ಮತ್ತು ಮಕ್ಕಳನ್ನ ಆಟ ಆಡಿಸ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ನೈಟ್ ಆಯಿತು. ನೈಟ್ ಊಟಕ್ಕೂ ಅಷ್ಟೇ ನಾನು ವೆಜ್ ತೊಗೊಂಡಿದ್ದೆ, ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ನಾನ್ ವೆಜ್ ತೊಗೊಂಡಿದ್ರು. ಮತ್ತು ಊಟ ಮಾಡೋದನ್ನೆಲ್ಲ ನಾನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಡೈರೆಕ್ಟ್ ನಾವಿವಾಗ ಊಟ ಮಾಡಿ ಮಲ್ಕೊಂಡಿದ್ದೀವಿ, ಅವಾಗ ವೀಡಿಯೋ ಶೂಟ್ ಮಾಡಿದ್ದೀನಿ. ತುಂಬ ಡೀಟೇಲಾಗಿ ನಾನೇನು ವೀಡಿಯೋ ತೋರಿಸಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಟ್ರೈನ್ ಟ್ರಾವೆಲ್ ವ್ಲಾಗ್ಗಳನ್ನ ತುಂಬ ಮಾಡಿದ್ದೀನಿ. ಬೇಕಾದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ಯಾವ ರೀತಿ ಇರುತ್ತೆ ಊಟದ್ದು ಎಲ್ಲ ಅಂತ. ಅದ್ರ ಡೀಟೇಲ್ಸ್ನೆಲ್ಲ ಅದರಲ್ಲಿ ಹೇಳಿದ್ದೀನಿ ಹಳೆ ವೀಡಿಯೋಗಳಲ್ಲಿ. ಅದನ್ನು ನಾನು ಐ ಕಾರ್ಡಲ್ಲಿ ಬೇಕಾದ್ರೆ ಹಾಕಿರ್ತೀನಿ, ನೀವು ಕ್ಲಿಕ್ ಮಾಡ್ಕೊಂಡು ನೋಡಿ. ಹಾಗೆ ಫೈನಲಿ ನಾವು ಬೆಳಗಿನ ಜಾವ 5 ಗಂಟೆಗೆ ಬ್ಯಾಂಗ್ಳೂರನ್ನ ತಲುಪಿದ್ವಿ. ಟ್ರೈನಲ್ಲಿ ಎಷ್ಟೇ ರೆಸ್ಟ್ ಮಾಡಿದ್ರೂ ನಮಗೆ ಮನೇಲಿ ಇದ್ದಿರ್ತಾರ ಆಗೋದಿಲ್ಲ, ಯಾಕಂದರೆ ಸ್ವಲ್ಪ ಟಯರ್ಡ್ ಆಗೇ ಆಗುತ್ತೆ. ಅದರಲ್ಲೂ ನಮ್ಮ ಋಷಾಂಕ್ ಹಿಡಿದು ಸುಸ್ತೇ ಆಗೋಯ್ತು. ಬಂದಿದ್ದೀವಿ ಬೆಂಗಳೂರಿಗೆ. ಬೆಳಗಿನ ಜಾವ 5 ಗಂಟೆ ಸಂಡೇ. ಹಾಯ್ ಋಷಾಂಕ್. ಋಷಾಂಕ್ ಎದ್ರು ಬಿಡ್ತೇನಾ? ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಇದೀವಿ ನೋಡಿ. ಬನ್ರಿ 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 ಬನ್ರಿ. ಈ ಕಡೆ ಗಾಡಿ ಗೊತ್ತಾಯ್ತು. ನೋಡಿ 5 ಗಂಟೆಗೆ ಬಂದಿದ್ದೀವಿ ಬೆಂಗಳೂರಿಗೆ ಮಕ್ಕಳು ಜೊತೆ. ಬೆಳಗಿನ ಜಾವ 5 ಗಂಟೆ ಆಗಿದೆ ಇವಾಗ. ಎತ್ತು ಮಗ
ನಮ್ಮ ಥರ ಸ್ಟೇಟ್ ಯಾರು ಟ್ರಾವೆಲ್ ಮಾಡೋರಿದ್ರೆ ದಯವಿಟ್ಟು ಲಗೇಜ್ ಅಂತೂ ನಿಮ್ಮ ಜೊತೆ ಈ ಥರ ತೊಗೊಂಡು ಹೋಗಬೇಡಿ. ಒಂದೆರಡು ಬ್ಯಾಗ್ ಇಟ್ಕೊಳ್ಳಿ ಸಾಕು. ಇಲ್ಲ ಅಂದರೆ ಮಕ್ಕಳು ಜೊತೆ ಇಷ್ಟೆಲ್ಲ ಲಗೇಜ್ ಇಟ್ಕೊಂಡು ತುಂಬಾ ಕಷ್ಟ ಆಗುತ್ತೆ. ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಲಗೇಜ್ ಉಳ್ಕೊಂಡಿದ್ದಾವೆ ಅಂದರೆ ಫಸ್ಟೇ ನಾವೆಲ್ಲ ಪ್ಯಾಕ್ ಮಾಡಿ ಒಂದು 2 ದಿವಸಕ್ಕೆ ಮುಂಚೆನೇ ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡಿ ಪ್ಲ್ಯಾನ್ ಮಾಡಿ ನಾವು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಜೊತೆ ಕಳಿಸ್ಬಿಟ್ಟಿದ್ದೀರಿ. ನಮ್ಗೆ ಇಷ್ಟೆಲ್ಲ ತೊಂದರೆನೇ ಆಗ್ತಾ ಇರಲಿಲ್ಲ ಗೈಸ್. ಟ್ರೈನ್ ಕೂಡ ಮಿಸ್ ಆಗ್ತಾ ಇರಲಿಲ್ಲ. ಯಾವಾಗ ಇಷ್ಟು ಲಗೇಜು ನಮ್ಮ ಜೊತೆಗೆ ತಗೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮಗೆ ತುಂಬ ಡಿಫಿಕಲ್ಟ್ ಆಯಿತು. ಟ್ರೈನೆಲ್ಲ ಮಿಸ್ ಆಯಿತು, ಈ ಥರದ್ದಾಗೋಯಿತು. ಅದರಲ್ಲೂ ನಮಗೆ ಆಮೇಲೆ ಲಗೇಜ್ ಏರೋರ್ಗೂ ಕೂಡ ನಾವು 2,000-3,000 ಖರ್ಚು ಮಾಡಿದ್ವಿ. ಮತ್ತು ಟ್ರೈನ್ ಮಿಸ್ ಆಗಿದ್ದಕ್ಕೆ ನಮಗೆ ಮತ್ತೆ ಒಂದು 2,000 ಖರ್ಚಾಯಿತು. ನನ್ನ ಹಸ್ಬೆಂಡು ಫ್ಲೈಟಲ್ಲಿ ಬರೋಂಗಾಯಿತು. ಈ ಥರ ಎಲ್ಲ ತುಂಬಾ ಲಾಸ್ ಆಯಿತು. ಅದ್ರ ಬದಲು ನಾವು ಲಗೇಜ್ ಶಿಫ್ಟ್ ಮಾಡ್ತಾ ಇರ್ತೀವಿ ನೋಡಿ, ಯಾವ ಆ್ಯಪಲ್ಲಿ ನೀವು ಕಳ್ಸೋಕ್ಕೆ ಮಾಡ್ಕೊಂಡಿರ್ತೀರ ಅವ್ರಿಗೇನೆ ಇನ್ನೂ ಎಕ್ಸ್ಟ್ರಾ ಒಂದು ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ಕೊಟ್ಬಿಡಿ. ಈ ಥರ ಲಗೇಜ್ ಏನಾದರೂ ನಿಮ್ಮ ಜೊತೆ ಇಟ್ಕೊಂಡು ಹೋದರೆ ತುಂಬಾ ಕಷ್ಟ ಆಗುತ್ತೆ. ನಾವು ಸೇಫ್ ಎಕ್ಸ್ಪ್ರೆಸ್ಗೆ ಬುಕ್ ಮಾಡಿದ್ವಲ್ಲ, ನಾವು ಒಂದು 2 ದಿನ 3 ದಿನಕ್ಕೆ ಮುಂಚೆನೇ ಲಗೇಜ್ ಎಲ್ಲ ಪ್ಯಾಕ್ ಮಾಡೋರಿಗೆ ಕರೆಕ್ಟಾಗಿ ಕಳಿಸ್ಬಿಟ್ಟಿದ್ದಿದ್ರೆ ನಮಗಿಷ್ಟು ತೊಂದರೆ ಆಗ್ತಾ ಇರಲಿಲ್ಲ. ತುಂಬಾ ಕಷ್ಟ ಆಯಿತು. ನಮ್ಮ ಜೊತೆ ಅಂತೂ ಲಗೇಜ್ ತೊಗೊಂಡು ಬಂದು ಈ ಥರ ಟ್ರೈನ್ ಮಿಸ್ ಮಾಡಿಕೊಂಡು ತುಂಬಾ ಕಷ್ಟ ಆಯಿತು ಗೈಸ್. ಮತ್ತು ಆ ಲಗೇಜ್ ಎಲ್ಲನೂ ನಾವೇ ಹೊತ್ಕೊಂಡು ಬಂದ್ವಿ. ಒಂದು ಕಡೆ ಮಾತ್ರ ನನ್ನ ಹಸ್ಬೆಂಡು ಪಾಪ ಕೂಲಿಯವ್ರ ಕೈಲಿ 2,000 ಕೊಟ್ಟು ಒರೆಸಿದ್ರು. ಅದಕ್ಕಿಂತ ಮುಂಚೆ ಒಂದು 2 ಕಡೆ ಅವರೇ ಹೊತ್ತರು. ನನಗಂತೂ ತುಂಬಾ ಬೇಜಾರಾಯಿತು. ಟ್ರೈನ್ ಮಿಸ್ ಆಯಿತು, ಮತ್ತು ಫ್ಲೈಟಲ್ಲಿ ಬರೋಂಗಾಯಿತು. ಅಲ್ಲಿ ಫ್ಲೈಟಿಗೆ ದುಡ್ಡು ವೇಸ್ಟ್ ಮಾಡಿದ್ವಿ. ಈ ಥರ ಎಷ್ಟೊಂದು ವೇಸ್ಟ್ ಆಗುತ್ತೆ. ದಯವಿಟ್ಟು ಒಂದು ಎಕ್ಸ್ಟ್ರಾ 2 ಬಾಕ್ಸ್ ಆದರೂ ಪರವಾಗಿಲ್ಲ, ನೀವು ಯಾವ ಆ್ಯಪ್ಗೆ ಬುಕ್ ಮಾಡಿರ್ತೀರಿ ಲಗೇಜ್ ಮೂವ್ ಮಾಡೋಕ್ಕೆ ಅಲ್ಲೇ ಎಕ್ಸ್ಟ್ರಾ 2 ಬಾಕ್ಸ್ನ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ಬಿಡಿ. ಫೈನಲಿ ನಾವು ಬ್ಯಾಂಗ್ಳೂರು ಮನೆಗೆ ರೀಚ್ ಆದ್ವಿ. ನಾವು ಲಗೇಜ್ ಎಲ್ಲ ಮೂವ್ ಮಾಡಿದ್ದು ಸೇಫ್ ಎಕ್ಸ್ಪ್ರೆಸ್ಸಲ್ಲಿ. ಅವರೇ ಕೂಡ ಬಂದು ಬೇಕಾದ್ರೆ ಪ್ಯಾಕ್ ಮಾಡಿಕೊಂಡು ಲಗೇಜ್ನ ತೊಗೊಂಡು ಹೋಗ್ಬಿಡ್ತಾರೆ. ಇಲ್ಲ ನೀವು ಪ್ಯಾಕ್ ಮಾಡಿಟ್ರೆ ಬಂದು ತೊಗೊಂಡು ಹೋಗ್ತಾರೆ. ಫೈನಲಿ ಬ್ಯಾಂಗ್ಳೂರಿಗೆ ಬಂದು ರೀಚ್ ಆದ್ವಿ. ಮನೇಲಿ ಇವಾಗ ಲಗೇಜ್ ಇಟ್ಟು ಹೋಟೆಲಲ್ಲಿ ಊಟ ಮಾಡ್ತಾಯಿದ್ದೀವಿ. ಊಟ ಮಾಡಿಕೊಂಡು ಇವಾಗ ಊರಿಗೆ ಹೊರಡಬೇಕು. ಊರಲ್ಲಿ ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಬೇಕು. ಅದಕ್ಕೆ ಇವಾಗ ಟಿಫನ್ ಎಲ್ಲ ಮಾಡಿಕೊಂಡು ಮತ್ತೆ ಇವಾಗ KSRTC ಬಸ್ಸಲ್ಲಿ ನಾವು ಊರಿಗೆ ಹೋಗ್ತೀವಿ. ಆಯ್ತಾ ಸಾಕಾ? ನೋಡಿದ್ರಲ್ಲ, ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಫಂಕ್ಷನ್ ವ್ಲಾಗ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಲವ್ ಯು ಆಲ್.